ನೀವು ಹೇಳ್ತಾ ಇದ್ರಿ ಉಮರ್ ಶರೀಫ್ ಸರ್, ಭಾರತ ಇರಾನ್ ಜೊತೆಯಲ್ಲೂ ಕೂಡ ಉತ್ತಮವಾದ ಮಾತುಕತೆಯನ್ನ ಮುಂದುವರಿಸಬೇಕಾಗಿತ್ತು, ಕೇವಲ ಅಮೆರಿಕ ಅಥವಾ ಇಸ್ರೇಲ್ ಪರವಾಗಿದ್ದೀವಿ ಅನ್ನೋ ರೀತಿಯ ಮೆಸೇಜ್ ಅನ್ನ ಪಾಸ್ ಮಾಡಬಾರ್ದಾಗಿತ್ತು. ಬಟ್ ಇದರಿಂದ ಪರಿಣಾಮ ನಮ್ಮ ಮೇಲೆ ಆಗಿದೆಯಾ ಅಂತ ಹೇಳಿ, ಈ ಸ್ಟ್ರೇಟ್ ಆಫ್ ಹಾರ್ಮುಸ್ ನಿಂದ 7ನೇ ಶಿಪ್, ಇಫ್ ಐ ಆಮ್ ಕರೆಕ್ಟ್, 7ನೇ ಶಿಪ್ ಕೂಡ ಭಾರತಕ್ಕೆ ಬರ್ತಾ ಇದೆ ಅನಾಯಾಸವಾಗಿ. ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ದೇಶಕ್ಕೆ ಅಂತ ತೊಂದರೆ ಸ್ಟ್ರೇಟ್ ಆಫ್ ಹಾರ್ಮುಸ್ ವಿಚಾರದಲ್ಲಿ ಆಗಿಲ್ಲ. ಇರಾನ್ ಎಲ್ಲೂ ಹೇಳ್ತಿಲ್ಲ ಭಾರತ ನಮ್ಮ ಪರವಾಗಿ ನಿಲ್ಲಿಲ್ಲ ಅಥವಾ ಭಾರತ ಅಮೆರಿಕ ಪರವಾಗಿ ನಿಂತಿದೆ. ಎಲ್ಲಿ ನಿಮಗೆ ತಪ್ಪಿದೆ ಭಾರತದ ಹೆಜ್ಜೆ ಅಂತ ಅನಿಸ್ತಿದೆ ಅಂತ? ಓಕೆ, ಇವತ್ತು ನಾವು ನೋಡತಕ್ಕಂತಹ ಅಟ್ಮಾಸ್ಫಿಯರ್ ಇದಲ್ಲ, ಇದು ಸ್ವಲ್ಪ ಚೇಂಜ್ ಆಗಿದೆ. ಮುಂಚಿತವಾಗಿ ನಾವು ನೋಡುವಾಗ ಒಂದಿನ ಮುಂಚೆ ನೆಕ್ಸೆಟ್ನಲ್ಲಿ ಭಾಷಣ ಕೊಡ್ತಿರುವಾಗ ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್ ಅಂತ ಒಂದು ಸ್ಟೇಟ್ಮೆಂಟ್ ಹೋಯ್ತು. ದಟ್ ವಾಸ್ ಸಫಿಷಿಯಂಟ್ ಫಾರ್ ಆಪ್ಟಿಕ್ಸ್ ಫಾರ್ ದಿ ಇಂಟರ್ನ್ಯಾಷನಲ್ ವರ್ಲ್ಡ್. ಅಂದರೆ ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್ ಒಂದಿನ ಮುಂಚೆ, ದಾಳಿ ಆಗೋಕ್ಕೆ ಮುಂಚೆ ಪ್ರೈಮ್ ಮಿನಿಸ್ಟ್ರಿನ ಒಂದು ಹೇಳಿಕೆ, ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್. ಆ ಕಾಂಟೆಕ್ಸ್ನಲ್ಲಿ ನೋಡುವಾಗ ಎಲ್ಲರಿಗೂ ಒಂದು ರೀತಿ ಕನ್ಫ್ಯೂಷನಲ್ಲಿದ್ದರು. ಬಟ್ ಅದರ ನಂತರ 5 ದಿನದ ನಂತರ ಅವರು ಸಂತಾಪ ಸೂಚನೆ ಕೊಟ್ಟರು. ಅದರ ನಂತರ ವಾತಾವರಣ ಬದಲಾಗಿದೆ. ಬಟ್ ಇನ್ ಬಿಟ್ವೀನ್ನಲ್ಲಿ ಇಲ್ಲಿ ಹೊರ್ಮೋಸಿಂದ ಅವರು ಕಳಿಸುವಾಗ ಕೂಡ ಅಂಬಾಸಿಡರ್ ಅಬ್ದುಲ್ ಮಜೀದ್ ಹಕೀಮ್ ಹೇಳ್ಕೊಳ್ತಾರೆ, ವಿ ಸೆಂಟ್ ದಿಸ್ ಫಾರ್ ದ ಲವ್ ಆಫ್ ದ ಪೀಪಲ್ ಆಫ್ ಇಂಡಿಯಾ. ನಾವು ಕಳಿಸಿರೋದು ಏನಕ್ಕೋಸ್ಕರ ಅಂದರೆ ನಾವು ಭಾರತೀಯರನ್ನ ಬಹಳ ಪ್ರೀತಿಸ್ತೇವೆ, ಯಾಕಂದರೆ ಅವ್ರು ನಮಗೋಸ್ಕರ ನ್ಯಾಯಕ್ಕೋಸ್ಕರ ಅವರು ಬಂದು ಸೋಷಿಯಲ್ ಮೀಡಿಯಾನಲ್ಲಿ ಅವ್ರ ಹಂಚಿಕೆ ಅಂದರೆ ಅವರ ವ್ಯೂಸನ್ನು ಹೇಳಿದ್ದಾರೆ ಅಂತ. ಬಟ್ ನಾಟ್ ಫಾರ್ ದ ಪ್ರೈಮ್ ಮಿನಿಸ್ಟರ್ ಆರ್ ಜೈಶಂಕರ್ ಅಂತ ಒಂದು ಸ್ಟೇಟ್ಮೆಂಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬಟ್ ಇವಾಗ ಕೊಡೋದೇನೆಂದರೆ ಒಂದು ಪಾಸಿಟಿವ್ ಆಗಿ ನೋಡೋಣ, ಇಂಡಿಯಾ ಈಸ್ ನೆವರ್ ವಿತ್ ಸ್ಕರ್ಮಿಷಸ್. ಯಾವತ್ತಿಗೂ ನಾವು ಬಂದು ಯುದ್ಧ ಮಾಡಬೇಕಂತ ಇಲ್ಲ ಜಗಳ ಮಾಡಬೇಕಂತ ಆ ಉದ್ದೇಶ ಯಾವತ್ತಿಗೂ ಇರಲಿಲ್ಲ, ಇವತ್ತೂ ಇಲ್ಲ. ಈವನ್ ಅಂಡರ್ BJP ಇಟ್ ಇಸ್ ನಾಟ್ ದೇರ್. ಬಟ್ ಏನಂದರೆ ವಿ ಹ್ಯಾವ್ ಸ್ಟಾರ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಲೈನ್ ಆಫ್ ಟ್ರ್ಯಾಕ್. ಇವಾಗ ಅರ್ಥ ಆಗಿದೆ ನಾವು ಯಾರ ಪರ. ನೋಡಿ, ಒಂದು ವೇಳೆ ನನಗೇನು ಇದು ಏನು ಲೆಕ್ಕಾಚಾರ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಒಂದು ವೇಳೆ ಈ ಯುದ್ಧದಲ್ಲಿ ಇಮಿಡಿಯೇಟ್ ಆಗಿ ಅಮೆರಿಕ ಮತ್ತು ಇಸ್ರೇಲ್ಗೆ ಸಕ್ಸಸ್ ಸಿಕ್ಕಿದ್ರೆ ನಮ್ಮ ಸ್ಟೇಟ್ಮೆಂಟ್ ಹೇಗಾಗಿತ್ತು ಅಂತ ಅದು ಕೂಡ ಒಂದು ಪ್ರಶ್ನೆ ಇದೆ. ಇವಾಗ ಏನಂದರೆ ಎವ್ರಿಥಿಂಗ್ ಇಸ್ ಅಂದರೆ ಇಟ್ಸ್ ಆಲ್ ಜಿಯೋಪೊಲಿಟಿಕ್ಸ್ ಆಫ್ ಕನ್ವೀನಿಯನ್ಸ್. ಯಾರಿಗೆ ಏನು ಲಾಭ ಆಗುತ್ತೋ ಅದರ ಪ್ರಕಾರ ನಮ್ಮ ಮಾತುಕತೆ ಇರುತ್ತೆ. ಸೊ ಇವತ್ತಿನ ಚರ್ಚೆ ಹೆಂಗಿದೆ ಅಂದರೆ ವಿ ಆರ್ ಸ್ಟಿಲ್ ವಿತ್ ನ್ಯೂಟ್ರಲ್ ಸ್ಟ್ಯಾಂಡ್. ಯಾಕಂತ ಹೇಳಿದ್ರೆ ಇಬ್ರು ನಮ್ಗೆ ಬೇಕಾಗಿದೆ. ನಾಟ್ ಓನ್ಲಿ ಟು, ಈವನ್ ಸೌದಿ ಅರೇಬಿಯಾ ಇಸ್ ಇಂಪಾರ್ಟೆಂಟ್ ಟು ಅಸ್. ಇವಾಗ ಹೊರ್ಮೋಸ್ನಲ್ಲಿ ಬಂದಾದರೂ ಕೂಡ ಏಷ್ಯಾಗೆ ಬೇಕಿರುವ ಆಲ್ಮೋಸ್ಟ್ 80% ಆಫ್ ದಿ ಆಯಿಲ್ ಫಾರ್ ಏಷ್ಯಾ ಇಟ್ ಕಮ್ಸ್ ಥ್ರೂ ಯಾನ್ಬು. ಅಂದರೆ ಇಟ್ ಕಮ್ಸ್ ಥ್ರೂ ಹೊರ್ಮೋಸೆ. ಬಟ್ ಏನಂದರೆ ಇವಾಗ ಆಲ್ಟರ್ನೇಟಿವ್ ನಮಗೆ ಯಾನ್ಬು ಇದೆ, ದ ಪೋರ್ಟ್ ಆಫ್ ಯಾನ್ಬು ಇನ್ ಸೌದಿ ಅರೇಬಿಯಾ. ಯಾಕಂದರೆ ಈಸ್ಟ್ ಆ್ಯಂಡ್ ವೆಸ್ಟ್ನಲ್ಲಿ ಅವರಲ್ಲಿ ಇರತಕ್ಕಂಥ 1200 ಕಿಲೋಮೀಟರ್ಸ್ ಆಫ್ ಪೈಪ್ಲೈನ್ ಮೂಲಕ ಅಲ್ಲಿ ಯಾನ್ಬುಯಿಂದ ನಮಗೆ ಸಿಗ್ತಿದೆ ಇವಾಗ ಆಯಿಲ್. ಸೊ ದೇರ್ ಈಸ್ ಆಲ್ಸೋ ಅನ್ ಆಲ್ಟರ್ನೇಟಿವ್. ಸೌದಿ ಅರೇಬಿಯಾ ಕೂಡ ನಮ್ಗೆ ಬೇಕಿದೆ. ವಿ ಆಲ್ಸೋ ನೀಡ್ ಇರಾನ್, ಯಾಕಂದರೆ ಅವರು ಬಂದು ಹೊರ್ಮೋಸನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ವಿ ಕೆನಾಟ್ ಪ್ಲೇ ಏನಂದರೆ ನಾವು ಇವ್ರ ಪರವಾಗಿದ್ದೀವಿ ಅವ್ರ ಪರವಾಗಿದೆ ಅಂತ ಆ ಸ್ಟ್ಯಾಂಡ್ ತಗೊಳ್ಳಿ. ಬಟ್ ಇದು ಒಂದೇ ಒಂದು ಮಾತು ಹೇಳ್ತೀನಿ, ಇವಾಗ ಟ್ರಂಪ್ ಹೇಳಿಕೆ ಕೊಡೋದೆಲ್ಲ ನಾವು ಮರ್ತು ಬಿಡಬೇಕಾ? ವಿ ಹ್ಯಾವ್ ಟು ಇಗ್ನೋರ್, ವಿ ಹ್ಯಾವ್ ಟು ಫರ್ಗೆಟ್ ಇಟ್, ಜಸ್ಟ್ ಲುಕ್ ಅಟ್ ಇಸ್ ಆಕ್ಷನ್ಸ್ ಅಂತ ಹೇಳಕ್ ಹೋದ್ರೆ ಇದು ಬೇಕಂದ್ರೆ ನಾನು ದೊಡ್ಡ ಹಾರ್ಟಿಂದ ನಾನು ನೋಡ್ಬೋದು. ಬಟ್ ಕಾಮನ್ ಮ್ಯಾನ್, ಸಾಮಾನ್ಯವರು ಏನು ನೋಡ್ತಾರೆ, ಹಿ ಹ್ಯಾಸ್ ಗಾಟ್ ಡಿಮೆನ್ಷಿಯಾ ಅಂತ ಅರ್ಥ ಮಾಡ್ಕೋತಾರೆ. ಹಿ ಹ್ಯಾಸ್ ಲಾಸ್ಟ್ ಇಸ್ ಮೈಂಡ್ ಅಂತ. ಯಾಕಂತ ಹೇಳಿದ್ರೆ ಒಂದೊಂದು ದಿನ ಒಂದೊಂದು ಹೇಳಿಕೆ, ಒಂದೊಂದು ದಿನ ಒಂದೊಂದು ಕೆಲಸ ಮಾಡೋದು. ಒಂದು ಗ್ರೀನ್ಲ್ಯಾಂಡ್ ನಾನು ಕಬ್ಜಾ ಮಾಡ್ತೀನಿ, ವೆನೆಜುವೆಲಾನು ನಾನು ಕಂಟ್ರೋಲ್ ಮಾಡ್ತೀನಿ, ಅದರ ನಂತರ ಕ್ಯೂಬಾ ಐ ವಿಲ್ ಟೇಕ್ ಇಟ್ ನಾನು ತೊಗೊಳ್ಬಿಡ್ತೀನಿ, ಐ ವಿಲ್ ಟೇಕ್ ಇಟ್ ಅಂತ ಹೇಳೋದು. ಈ ಹೇಳಿಕೆ ಎಲ್ಲ ಏನಾಗುತ್ತೆ, ಇಟ್ಸ್ ಲೈಕ್ ಅ ಚೈಲ್ಡ್ಸ್ ಪ್ಲೇ. ಚಿಕ್ಕ ಮಕ್ಕಳು ಮಾತಾಡೋ ರೀತಿಯಲ್ಲಿ ಒಂದಿನ ನಾನು ಪೀಸ್ ಬೇಕಂತ ಹೇಳೋದು, ಇನ್ನೊಂದು ದಿನ ನಾನು ಬಂದು ಸ್ಟೋನೇಜ್ ಕಳಿಸ್ಕೊಡ್ತೀನಿ ಅಂತ. ಸೊ ವಾಟ್ ಈಸ್ ಹ್ಯಾಪನಿಂಗ್, ಹಿ ಈಸ್ ನಾಟ್ ಆಕ್ಚುಲಿ ಮೇಕಿಂಗ್ ಸೆನ್ಸ್ ಟು ದಿ ಪಬ್ಲಿಕ್ಗೆ ಅವ್ರಿಗೆ ಸೆನ್ಸ್ ಸಿಗ್ತಿಲ್ಲ. ಮತ್ತೆ ಅದೇ ರೀತಿ ಸೈಕಾಲಜಿಸ್ಟ್ ಕೂಡ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಬಟ್ ನಾವು ಬೇಕಂದ್ರೆ ಮರ್ತು ಬಿಡ್ಬೋದಾ, ನೇಟೋ ನೋಡಿ, ನೇಟೋಸ್ ಇಂಟ್ರೆಸ್ಟ್ ಈಸ್ ಮೇನ್ಲಿ ಟು ದ ಯುರೋಪ್ ಅಂಡ್ ಅಮೆರಿಕಾ. ಇವಾಗಲೇ ಹೇಳಿದ್ರು, ನೇಟೋ ಈಸ್ ನಾಟ್ ಫಾರ್ ದಿ ವರ್ಲ್ಡ್. ಅವರ ಮೇನ್ ಗುರಿ ಇರೋದೇನಂದ್ರೆ ನಾವು ನಮ್ಮ ಜಾಗವನ್ನು ಉಳಿಸ್ಕೋಬೇಕು. ಅದೇ ರೀತಿ ಭಾರತ ಹೇಗೆ ನೋಡ್ಕೋಬೇಕು, ನಮ್ಗೇನು ಒಳ್ಳೇದು, ರಷ್ಯಾ ಬೇಕಿದ್ಯಾ, ಚೈನಾ ಬೇಕಿದ್ಯಾ, ಬ್ರಿಕ್ಸ್ ನೇಷನ್ಸ್ ನಮ್ಗೆ ಬೇಕಾಗಿದ್ಯಾ, ಇಲ್ಲ ನಾವು ನೇಟೋ ಜೊತೆಗೆ ಸೇರ್ಕೊಳ್ಬೇಕಾ, ಇದು ನಾವು ಲೆಕ್ಕ ಮಾಡಬೇಕಾಗಿದೆ. ನನ್ನ ಪ್ರಕಾರ ಅಂದ್ರೆ ವಿ ಹ್ಯಾವ್ ಟು ಸ್ಟ್ರೆಂಥನ್ ಬ್ರಿಕ್ಸ್ ನೇಷನ್ಸ್, ನಾಟ್ ಓನ್ಲಿ ಫಾರ್ ಆರ್ಥಿಕಗೋಸ್ಕರ ಅಲ್ಲ, ಬರೀ ಎಕನಾಮಿಗೋಸ್ಕರ ಇಲ್ಲ, ಈವನ್ ಫಾರ್ ಮಿಲಿಟರಿ ಸ್ಟೆಬಿಲಿಟಿ. ಅಂತದ್ದು ಮಾಡ್ಕೊಳ್ಳೋಕೆ ಏನ್ ಕಷ್ಟ ಆಗುತ್ತೆ, ವೈ ಡೋಂಟ್ ವಿ ಎಕ್ಸ್ಪ್ಯಾಂಡ್ ಇಟ್ ಅಂತ ನನ್ನ ಒಂದು ಅಭಿಪ್ರಾಯ. ಪ್ರೇಮಶೇಖರ್ ಸರ್, ಒಂದು ಕಡೆಯಲ್ಲಿ ನಾವು ನೇರವಾಗಿ ಬೀದಿಯಲ್ಲಿ ಆಟೋ ಚಾಲಕರು ಗ್ಯಾಸ್ಗೋಸ್ಕರ ನಿಲ್ತಾ ಇರೋದನ್ನು ಗಮನಿಸ್ತಾ ಇದೀವಿ. ಮತ್ತೊಂದು ಕಡೆಯಲ್ಲಿ ಪ್ರತಿನಿತ್ಯ ಪ್ರೆಸ್ ಮೀಟ್ಗಳನ್ನ ಮಾಡಿ ಅಥವಾ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಕಡೆಯಿಂದ ಇಲ್ಲ ವಿ ಆರ್ ವೆಲ್ ಸ್ಟಾಕ್ಡ್ ಅಂತ ಹೇಳ್ತಿರೋದನ್ನ ನೋಡ್ತಿದ್ವಿ. ಈ ಇಂಬ್ಯಾಲೆನ್ಸ್ ಯಾಕೆ ಆಗ್ತಿದೆ ಅಂತ ಹೇಳಿ ತಮ್ಮ ಪ್ರಕಾರ ಎಲ್ಲಿ ಮಿಸ್ ಔಟ್ ಆಗ್ತಾ ಇದೆ ಮ್ಯಾನೇಜ್ಮೆಂಟ್ ಅಂತ ಹೇಳಿ?
ನೀವು ಆಕ್ಚುಲಿ ಆ ಎರಡು ಎಕ್ಸ್ಟ್ರೀಮ್ಗಳ ಮಧ್ಯೆ ಸತ್ಯ ಅಡಗಿದೆ. ಇನ್ಫ್ಯಾಕ್ಟ್ ಏನಾಯ್ತು, ಈ ಪ್ರಾಬ್ಲಮ್ ಶುರುವಾದಾಗ ಇಲ್ಲಿ LPG ಕ್ರೈಸಿಸ್ ಆಗುತ್ತೆ ಅಂತೇಳಿ ಕೆಲವರು ಒಂದು ವದಂತಿ ಹಬ್ಬಿಸಿದಾಗ ಏನಾಗಿದೆ, ನಮ್ಮ ದೇಶದಲ್ಲಿ ಪ್ರತಿದಿನ ಯೂಸುವಲಿ ಬುಕ್ ಆಗೋ ಸಿಲಿಂಡರ್ಗಳು ಎಷ್ಟು ಗೊತ್ತಾ? 56,40,000, 56 ಲ್ಯಾಕ್ ಅಂದ್ಕೊಳ್ಳಿ, 56. ಆದ್ರೂ ಸಿಲಿಂಡರ್ಗಳು ಸಿಗೋದಿಲ್ಲ ಅಂತ ಒಂದು ವದಂತಿ ಹಬ್ಬಿಸ್ಬಿಟ್ಟಾಗ ಒಂದೇ ದಿನದಲ್ಲಿ 75 ಲ್ಯಾಕ್ ಸಿಲಿಂಡರ್ಗಳು ಬುಕ್ ಆದವು. ನೆಕ್ಸ್ಟ್ 87 ಲ್ಯಾಕ್ ಹೊರಟೋಯ್ತು. ಹೀಗಾದಾಗ ಏನಾಗಿದೆ, ಆಕ್ಚುಲಿ ಅಂದ್ರೆ ಡಿಮ್ಯಾಂಡ್ ನಲ್ಲಿ ಏಕಾಏಕಿ ಏರಿಕೆ ಆದದ್ದು. ಅಂದ್ರೆ ಈ ಏರಿಕೆ ಆಗಬೇಕಾಗಿದ್ದ, ಐ ಡೋಂಟ್ ನೋ. ಆಯ್ತಾ, 56 ಇಂದ 2 ದಿನದಲ್ಲಿ 87 ಲ್ಯಾಕ್ ಇದಕ್ಕೆ ಹೊರಟು 30 ಲಕ್ಷ ಸಿಲಿಂಡರ್ ಜಾಸ್ತಿ ಬುಕ್ ಆದ್ರೆ ಖಂಡಿತ ಪ್ರಾಬ್ಲಮ್ ಆಗೇ ಆಗ್ತದೆ. ಅಂದ್ರೆ ಡೊಮೆಸ್ಟಿಕ್ ಇದರಲ್ಲಿ. ಆಯ್ತಾ, ಅನಂತರ ಕಮರ್ಷಿಯಲ್ ಇದರಲ್ಲಿ ಪ್ರಾಬ್ಲಮ್ ಆಯ್ತು, ನಾವು ನೋಡಿದ್ದೀವಿ. ಅದನ್ನ ಇಲ್ಲ ಅಂತ ಅನ್ನೋದಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲಿ ಬರ್ತಾ ಇದ್ದಂತ LPG ನಲ್ಲಿ ದೊಡ್ಡ ಪ್ರಮಾಣದ ಏಕೈಕ ಕೆಲವು ದಿನಗಳು ನಿಂತೋಯ್ತು ನಮಗೆ, ಆಮೇಲೆ ಬಂತು ಬೇರೆ ವಿಷಯ ಅದು. ಆಯ್ತಾ, ಆದ್ರೆ ಅದು ನಿಂತೋದಾಗ ನಮ್ಮಲ್ಲಿ ಅದು LPG ನಂತ ಪೆಟ್ರೋಲ್ ಸ್ಟಾಕ್ ಇಟ್ಕೊಂಡಂಗೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ತುಂಬಾ ದಿನ ಇಟ್ಕೊಂಡಿರ್ಲಿಲ್ಲ, ನಾವು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಈ ಕಾರಣಕ್ಕೆ ಕಮರ್ಷಿಯಲ್ ಇದಕ್ಕೆ ತುಂಬಾ ತೊಂದರೆ ಆಯ್ತು. ಅದನ್ನ ಒಪ್ಪಿಕೊಳ್ಳೇಬೇಕು, ನಿಧಾನವಾಗಿ ಸರಿ ಆಗ್ತದೆ. ಬೇರೆ ಬೇರೆ ಕಡೆಯಿಂದ ನಮಗೆ LPG ಬರ್ತಾ ಇದೆ. ಸೊ ಇದು ನಮ್ಮ ತೊಂದರೆ LPGದು. ನೀವು ಆ ಗಲ್ಫ್ ಕಂಟ್ರಿಗಳ ತೊಂದರೆ, ನಾವು ಅವರಿಂದ LPG ತಗೋತಾ ಇದ್ವಿ, ಅವರು ನಮ್ಮಿಂದ ಮೊಟ್ಟೆ, ಮಾಂಸ, ಅಕ್ಕಿ, ತರಕಾರಿ, ಇದೆಲ್ಲ ಹಣ್ಣುಗಳು ತಗೋತಾ ಇದ್ರು. ನಮ್ಮಿಂದ ಅದೆಲ್ಲ ಹೋಗೋದು ನಿಂತೋಯ್ತು. ನಮಗೆ LPG ಇಲ್ಲ, ಕಡಿಮೆ ಆಗಿರ್ಬೋದು, ಅವ್ರಿಗೆ ಊಟಕ್ಕೆ ಇಲ್ಲ. ಕುವೈತ್ಗೆ ಮೊದಲನೇ ಅಂತ ಕ್ರೈಸಿಸ್ ಆದಾಗ 2 ಪ್ಲೇನ್ ಲೋಡ್ ಫ್ರೂಟ್ಸ್ ಅಂಡ್ ತರಕಾರಿಗಳನ್ನ ನಮ್ಮ ಕಡೆಯಿಂದ ಕಳಿಸ್ಕೊಟ್ಟಿವಿ. ಅದು ಮತ್ತೆ ಶುರು ಮಾಡಿದ್ವಿ. ಅವ್ರ ತೊಂದರೆ ಅಂದ್ರೆ ಈ ಯುದ್ಧ ನಮಗಷ್ಟೇ ತೊಂದರೆ ಆಗಿಲ್ಲ, ಅವ್ರಲ್ಲಿ ಪೆಟ್ರೋಲ್ ಇದೆ, ಗ್ಯಾಸ್ ಇದೆ, ದುಡ್ಡಿದೆ, ಊಟ ಇಲ್ಲ. ಆಯ್ತಾ, ಸೊ ಅದನ್ನ ನಾವು ನೋಡಬೇಕು. ಇದು ಆಯ್ತಾ, ಇದರ ನೀವು ಒಂದು ಅವಕಾಶಕ್ಕೂ ಕ್ರೈಸಿಸ್ ಆದ ನಿಧಾನಕ್ಕೆ ಸರಿ ಬರ್ತಾ ಇದೆ. ಸುಜಾತಾ ಶರ್ಮಾ ಅವರು ಜಾಯಿಂಟ್ ಸೆಕ್ರೆಟರಿ, ಅವ್ರು ಪ್ರತಿದಿನ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಜನ ವದಂತಿ ಹಬ್ಸಲು ಮಗ್ನರಾಗಿದೆ. ಒಬ್ರು ಕಾಂಗ್ರೆಸ್ MP ಒಂದು ಎಂಟಿ ಸಿಲಿಂಡರ್ ಇಟ್ಕೊಂಡು ಪ್ರದರ್ಶನ ಕೂತಿದ್ರು, ನೆನಪಿದೆಯಾ? ಅದೆಲ್ಲವೂ ಅಗತ್ಯ ಇಲ್ಲ. ಅಂದ್ರೆ ಹೆಂಗಾದ್ರೂ ಮಾಡಿ ಮೋದಿ ಅವ್ರನ್ನ ಹೆಸರು ಕೆಡಿಸ್ಬೇಕು, ಇಷ್ಟೇ. ಆಯ್ತಾ, ಅದನ್ನ ಬಿಟ್ಟು ಬಿಡೋಣ. ಆಯ್ತಾ, ಅದ್ರ ಒಂದು ಮಾತು ಹೇಳ್ಬಿಡ್ತೀನಿ. ಆಕ್ಚುಲಿ ನೀವು ಅದು ಪಾರ್ಥಸಾರಥಿ ಮತ್ತೆ ಶರೀಫ್ ಅವರನ್ನ ಕೇಳಿದಂತ ಪ್ರಶ್ನೆ ಅದು. ಇನ್ಫ್ಯಾಕ್ಟ್ ಅವ್ರು ಒಳ್ಳೆ ಮಾತುಗಳನ್ನ ಹೇಳಿದ್ರು. ಒಂದು ಮಾತನ್ನ ಸೇರಿಸ್ಬಿಡ್ತೀನಿ ಅದಕ್ಕೆ. ಇಂಡಿಯನ್ ಸ್ಟ್ಯಾಂಡ್ ಇದೆಲ್ಲ ನನಗೆ ಆಶ್ಚರ್ಯ ಆಯ್ತು. ಯಾಕೆ ಗೊತ್ತಾ, ನಮಗೆ ಇರಾನ್ ಬೇಕಾಗಿರೋದು ಚಾಬಹಾರ್ ಪೋರ್ಟ್ಗೆ ಮಾತ್ರ. ಇನ್ಫ್ಯಾಕ್ಟ್ ಆಯಿಲ್ ನಾವು ತಗೊಳ್ಳಲ್ಲ, ಅವ್ರಿಗೆ ನಿಲ್ಲಿಸ್ಬಿಟ್ಟಿದ್ವಿ. 6-7 ವರ್ಷಗಳು ತಗೊಳ್ತಾ ಇಲ್ಲ. ಚಾಬಹಾರ್ ಮೂಲಕ ಅಫ್ಘಾನಿಸ್ತಾನ ಮತ್ತು ಸೆಂಟ್ರಲ್ ಏಷ್ಯಾ ಕನೆಕ್ಷನ್ ಇರಲಿ ಅಂತ. ಆದ್ರೆ ಚಾಬಹಾರ್ಲು ನಾವು ಆಸಕ್ತಿ ಕಳ್ಕೊಂಡ್ವಿ ಅನ್ನೋದು ಈ ವರ್ಷದ ಬಜೆಟ್ ಅಲ್ಲಿ ಗೊತ್ತಾಯ್ತು. ಕಳೆದ ವರ್ಷ ನಾವು ಎಷ್ಟು ಚಾಬಹಾರ್ ಮೀಸಲಿಟ್ಟದು $250 million. ಅನಂತರ ಅದು $400 ತನಕ ಖರ್ಚು ಮಾಡಿದ್ವಂತೆ. ಈ ವರ್ಷದ ಬಜೆಟ್ ನಲ್ಲಿ ಚಾಬಹಾರ್ಗೆ ಒಂದು ಪೈಸಾನು ನಾವು ಅಲಾಟ್ ಮಾಡಿಲ್ಲ. ಇದರರ್ಥ ಏನು? ಗವರ್ನಮೆಂಟ್ ಈ ವರ್ಷ ಚಾಬಹಾರ್ ನಮಗೆ ಬೇಡ ಅಥವಾ ಉಪಯೋಗಿಸಲ್ಲ ಅಂತ ನಿರ್ಧಾರ ಮಾಡ್ತಾ, ಎಸ್ ವಿ ಕ್ಯಾನ್ ಥಿಂಕ್ ದಟ್ ವೇ. ಇವನ್ ಅಬ್ಬಾಸ್ ಅರಾಗ್ಚಿ ಅವರು, ಇರಾನ್ ಫಾರಿನ್ ಮಿನಿಸ್ಟರ್, ಅದನ್ನ ಓಪನ್ ಆಗಿ ಹೇಳಿ ಬೇಜಾರು ಮಾಡ್ಕೊಂಡ್ರು. ಇಂಡಿಯಾ ಈ ವರ್ಷದ ಬಜೆಟ್ ಅಲ್ಲಿ ಒಂದು ಪೈಸಾನು ಅಲಾಟ್ ಮಾಡಿಲ್ಲ ಅಂದ್ಕೊಂಡು. ಸೊ ಯಾಕೆ ಇಂಡಿಯಾ ಹೇಗೆ ಮಾಡ್ತು ಅಂದ್ರೆ, ಇರಾನ್ನ ಇಂಡಿಯಾ ಪೂರ್ತಿ ಬಿಟ್ಟು ಬಿಡ್ತಾ ಇತ್ತು. ಅದಕ್ಕೆ ಇನ್ನೊಂದು ಕಾರಣ ಅಂದ್ರೆ, ಯುದ್ಧ ಆಗುತ್ತೆ ಇನ್ನೇನೋ ಅಂತ ಇಂಡಿಯಾಕ್ಕೆ ಗೊತ್ತಿತ್ತಾ? ನಾವು ಒಂದು ಸೈಡ್ ತಗೋಬೇಕಾಗತ್ತೆ ಅಂತ ಗೊತ್ತಿತ್ತಾ? ಮತ್ತೆ ಅದರಲ್ಲಿ ಇರಾನ್ ವಿರುದ್ಧವಾಗಿ ಸೈಡ್ ತಗೋಬೇಕಾದ್ರೆ ಒಂದು ಕಾರಣ ಇದೆ ಇಂಡಿಯಾಕ್ಕೆ. ಏನು ಗೊತ್ತಾ, ಇದೇ ಖಮೇನಿ ತಮ್ಮ ಪ್ರತಿ ವರ್ಷ ಅವ್ರ ದೇಶಕ್ಕೆ ಮಾಡುವಂತ ಒಂದು ಭಾಷಣದಲ್ಲಿ ಪ್ರತಿ ವರ್ಷ ಕಾಶ್ಮೀರದ ವಿಷಯ ಎತ್ತಿ ಇಂಡಿಯಾನ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಪ್ಯಾಲೆಸ್ತೈನ್, ಕಾಶ್ಮೀರ. ಈಗ ಅವರು ಯಾವತ್ತೂ ನಮ್ಮ ಪರವಾಗಿ ಮಾತಾಡಿಲ್ಲ, ಎಲ್ಲ ನಮ್ಮ ವಿರುದ್ಧವಾಗಿ ಇದ್ದಾರೆ. ಈಗ ಅವ್ರ ವಿರುದ್ಧವಾಗಿ ಇಸ್ರೇಲ್ ನಿಂತ್ಕೊಂಡಾಗ ನ್ಯಾಚುರಲಿ ನಾವು ಇಸ್ರೇಲ್ ಕಡೆ ಹೋಗ್ಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಅನಂತರ ಏನಾಯ್ತು, ಈ ಪ್ರಾಬ್ಲಮ್ ಆದಾಗ ಇರಾನ್ ಸಹಕಾರ ತಗೊಂಡು ನಾವು ಹಾರ್ಮುಜ್ ಅಲ್ಲಿ ನಮ್ಮ ಟ್ಯಾಂಕರ್ಗಳನ್ನ ತಗೊಳ್ಳದೆ ಹೋದ್ರೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಮ್ಮ ಗವರ್ನಮೆಂಟ್ ಗೊತ್ತಾಯ್ತು, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋತು. ಮತ್ತೆ ಖಮೇನಿ ಸತ್ತದಕ್ಕೆ ಕಂಡೋಲೆನ್ಸ್ 6 ದಿನಗಳ ನಂತರ ಕೊಟ್ಟದಕ್ಕೆ ಅದೇನೋ ವಿಷಯ ದೊಡ್ಡದೇ ಅಲ್ಲ. ಯಾಕಂದ್ರೆ ಇರಾನಿಯನ್ ಎಂಬಸಿ ಕಂಡೋಲೆನ್ಸ್ ಬುಕ್ ಅನ್ನ ಇಟ್ಟದ್ದೇ 6 ದಿನಗಳ ನಂತರ. ಇಟ್ಟ ದಿನವೇ ಹೋಗಿ ನಮ್ಮ ಇವರು ವಿಕ್ರಮ್ ಮಿಸ್ತ್ರಿ ಅವರು ಫಾರಿನ್ ಸೆಕ್ರೆಟರಿ ಹೋಗಿ ಸೈನ್ ಮಾಡಿದ್ರು ಅಲ್ಲಿ. ಇನ್ಫ್ಯಾಕ್ಟ್ ಅದನ್ನು ತಪ್ಪು ಅಂತ ಜನ ಹೇಳಿದ್ರು. ತಪ್ಪು ಅಲ್ವೇ ಅಲ್ಲ. ಅವ್ರು ಮೊದಲನೇ ದಿನವೇ ಕಂಡೋಲೆನ್ಸ್ ಬುಕ್ ಇಟ್ಟಿದ್ರೆ ಮಿಸ್ತ್ರಿ ಅವರು ಆವತ್ತೇ ಹೋಗಿ ಸೈನ್ ಮಾಡ್ತಾ ಇದ್ರು. ಇಟ್ಟು ದಿನ ಮಾಡಿದ್ದಾರೆ, ಅದು ನಾವು ತಗೊಳ್ಳೇಬೇಕಾಗಿಲ್ಲ. ಆದ್ರೆ ಇಂಡಿಯಾ ಮಾತ್ರ ಒಂದು ಪ್ರಾಗ್ಮ್ಯಾಟಿಕ್ ಸ್ಟ್ಯಾಂಡ್. ವಾರ್ಗ್ ಮೊದಲು ನಾವು ಇರಾನ್ ಬೇಕಾಗಿಲ್ಲ ಅಂದ್ಕೊಂಡಿತ್ತು. ಹಾರ್ಮುಜ್ ಮೇಲೆ ಅಟ್ಯಾಕ್ ಇದಾಗಿ ನಮ್ಮ LPG ತೊಂದರೆ ಆಗೋಯ್ತಲ್ಲ, ಆಗ ಇಂಡಿಯಾ ಇರಾನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿದೆ. ಒಟ್ಟಾರೆ ನಮಗದು ಅನುಕೂಲ ಆಗ್ತಾ ಇದೆ. ಅಂದ್ರೆ ಈ ಗವರ್ನಮೆಂಟ್ ನಮ್ಮ ಹಿತಾಸಕ್ತಿಯನ್ನ ಕಾಪಾಡುತ್ತೆ, ಬೇಕಾದಾಗ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಇದಕ್ಕೆ ಲೆಟ್ ಅಸ್ ಬಿ ಹ್ಯಾಪಿ.
ರೈಟ್ ಸರ್ ಪಾರ್ಥಸಾರಥಿ ಸರ್, ಬಹುಶಃ ಕಡೆ ಪ್ರಶ್ನೆ ಈ ಡಿಬೇಟ್ ನದ್ದು ತೀರಾ ಜನಸಾಮಾನ್ಯರ ಪರ್ಸ್ಪೆಕ್ಟಿವ್ ಇಂದ ಪ್ರಶ್ನೆ ಕೇಳ್ಬಿಡ್ತೀನಿ. ನನ್ಗೆ ಗೊತ್ತಿಲ್ಲ ನೀವು ಪಾಲಿಟಿಕ್ಸ್ ಅಥವಾ ಪೊಲಿಟಿಕಲ್ ವಿಚಾರದಲ್ಲಿ ಎಷ್ಟು ಉತ್ತರ ಕೊಡ್ತೀರಿ ಅಂತ ಹೇಳಿ, ಬಟ್ ಜಾಗತಿಕ ಮಟ್ಟದಲ್ಲಿ ಇಷ್ಟೆಲ್ಲ ಆಗ್ತಾ ಇರೋ ಸಂದರ್ಭದಲ್ಲಿ ದೇಶದ ಜನರನ್ನ ಕಾಪಾಡ್ಲಿಕ್ಕೆ ಸರ್ಕಾರ ಏನೋ ಪ್ರಯತ್ನ ಮಾಡ್ತಿದೆ ಅನ್ನೋ ಸಂದರ್ಭದಲ್ಲಿ ನಾನು ಯಾವುದೇ ಪಕ್ಷದ ಪರವಾಗಿ ಕೇಳ್ತಿಲ್ಲ ಸರ್. ಪಕ್ಷಗಳ ನಾಯಕರುಗಳ ವರ್ತನೆ, ಕೆಲವರು IPL ಟಿಕೆಟ್ ಕೇಳ್ತಾರೆ, ಕೆಲವರು ಬೀದಿಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ, ಇನ್ ಕೆಲವರು ರಾಜ್ಯ ಕೇಂದ್ರ ಅಂತ ಹೇಳಿ ಏನೋ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ತೋರಿಸೋದು, ಕೇಂದ್ರ ಸರ್ಕಾರ ನಾವು ಕೊಟ್ಟಿದ್ದೀವಿ, ರಾಜ್ಯ ಸರ್ಕಾರಗಳು ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿಲ್ಲ LPG-ನ ಪೆಟ್ರೋಲಿಯಂನ ಅನ್ನೋ ರೀತಿಯಲ್ಲಿ ಬ್ಲೇಮ್ ಮಾಡೋದು. ಈ ಬ್ಲೇಮ್ ಗೇಮ್ ಪಾಲಿಟಿಕ್ಸ್ ಇದೆಯಲ್ಲ, ಈಗಲೂ ಕೂಡ ಅದು ಅವಶ್ಯಕತೆ ಇದೆಯಾ ಸರ್? ನೋಡಿ, ಒಂದು ಕಡೆ ಹೋದರೆ ಎಷ್ಟೊಂದು ದೇಶಗಳಲ್ಲಿ ಇವಾಗ ಪ್ಯಾಲೆಸ್ಟೈನ್ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ಈವನ್ ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಸುಡಾನ್ ಆಗಿರ್ಬೋದು, ಇಲ್ಲೆಲ್ಲ ಜನಗಳಿಗೆ ಇವತ್ತು ಹೊರಗಡೆ ಹೋಗ್ತೀವ, ಇವತ್ತು ಬದುಕ್ತೀವ, ಓಕೆ, ಅಲ್ಲಿ ಹೋದರೆ ಅವ್ರಿಗೆ ಊಟ ಸಿಗುತ್ತಾ ಇಲ್ವಾ, ಮನೆಯಿಂದ ಹೊರಗಡೆ ಹೋದರೆ ಏನು ಅಂತ ಅಷ್ಟು ಚಿಂತೆ ಇರುವಾಗ ಇಲ್ಲಿ ಯುದ್ಧ ನಡೀತಾ ಇದೆ. ನಮ್ಮಲ್ಲಿರೋರು 10 ಮಿಲಿಯನ್ ಅಲ್ಲ, 20 ಮಿಲಿಯನ್ ಅಲ್ಲ, 1480 ಮಿಲಿಯನ್ ಜನಗಳು. ಇಷ್ಟು ಜನನು ಅಷ್ಟು ಕಡಿಮೆ ತೊಂದರೆ ಆಗುತ್ತೆ, ಅಷ್ಟು ಕಡಿಮೆ ತೊಂದರೆಯಲ್ಲಿ ನಾನು ಯಾವುದೇ ಗೌರ್ಮೆಂಟು ಪಾರ್ಟಿ ಬಗ್ಗೆ ಮಾತಾಡಲ್ಲ, ಬಟ್ ಏನು ಅಂದರೆ ಎಷ್ಟು ಕಡಿಮೆ ತೊಂದರೆ ಆಗುತ್ತೆ ಅಷ್ಟು ಕಡಿಮೆ ಮಾಡಿಕೊಂಡು. ಇವಾಗ ತಾನೇ ಹೇಳಿದ್ರು, ನಾವು ಇರಾನ್ ಜೊತೆ ಇದ್ದೀವಾ, ಇಸ್ರೇಲ್ ಜೊತೆ ಇದ್ದೀವಾ ಅಂತ. ನಾವು ಹೇಗೆ ತೋರಿಸ್ಕೊಂಡ್ರು ಇರಾನ್ ಕೂಡ ನಮ್ಮನ್ನು ದೇಶ ಒಳ್ಳೆಯ ಫ್ರೆಂಡ್ಲಿ ದೇಶ ಅಂದ್ಕೊಂಡಿದ್ದಾರೆ. ಇವಾಗ ನಿಮ್ಮ ಬೆಳಿಗ್ಗೆ ಗೊತ್ತಿದೆ ನಿಮಗೆ, ಇಲ್ಲ ಗೊತ್ತಿಲ್ಲ, UAE ಹ್ಯಾಸ್ ಡಿಮಾಂಡೆಡ್ 3.5 ಬಿಲಿಯನ್ ಬ್ಯಾಕ್ ಫ್ರಮ್ ಪಾಕಿಸ್ತಾನ್, ಸೇಯಿಂಗ್ ದಟ್ ಪಾಕಿಸ್ತಾನ್ ಹ್ಯಾಸ್ ಟಿಲ್ಟೆಡ್ ಟುವರ್ಡ್ಸ್ ಇರಾನ್. ಇವಾಗ ಈ ತಿಂಗಳೊಳಗಡೆ ನೀವು ಪೇ ಮಾಡಬೇಕು ಅಂತ ಅಂದ್ಬಿಟ್ಟು, ಓಕೆ. ಬಟ್ ಈ ಇಂಡಿಯಾ ಇಷ್ಟೆಲ್ಲ ನೋಡಿದ್ರು ಕೂಡ, ವೆದರ್ ಉಕ್ರೇನು, ರಷ್ಯಾ ಇರ್ಬೋದು, ಇಲ್ಲಿ ಇರಾನು, ಇಸ್ರೇಲ್ ಇರ್ಬೋದು, ಇಲ್ಲಿ ಎಲ್ಲ ಕಡೆನೂ ಇದ್ದುಕೊಂಡು ನಮ್ಮ ದೇಶಕ್ಕೆ ಏನು ಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇರುವಾಗ ನೀವು ಪಾರ್ಟಿ ಪಾಲಿಟಿಕ್ಸನ್ನು ಇದಕ್ಕೆ ಬಿಟ್ಬಿಡ್ಬೇಕು. ಪಾರ್ಟಿ ಪಾಲಿಟಿಕ್ಸ್ ಬೇಕಾಗುತ್ತೆ, ಅದನ್ನು ಮಾಡೋದಕ್ಕೆ ಬೇರೆ ಸಮಯ ಇದೆ, ಬೇರೆ ವಿಷಯಗಳಿದೆ. ಬಟ್ ಈ ಥರದ್ದನ್ನು ಕಾಮನ್ ಮ್ಯಾನ್ಗೆ ಯಾವುದು ತೊಂದರೆ ಆಗ್ತಾ ಇದೆ ಅದನ್ನು ಸರಿ ಮಾಡೋದಕ್ಕೆ ಎಲ್ಲರೂ ಕಷ್ಟಪಟ್ಟು, ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ದಂಗೆ ಹೋರ್ಡಿಂಗ್ ಶುರು ಆಗುತ್ತೆ ಗ್ಯಾಸ್ಗೆ, ಅಥವಾ ನೀವು ಪ್ಯಾನಿಕ್ ಬೈಯಿಂಗ್ ಅಂತ ಹೇಳ್ತಾರಲ್ಲ, ಇವಾಗ ನಿಮಗೆ ಸಿಲಿಂಡರ್ ಇವಾಗ ಸದ್ಯಕ್ಕೆ ಅಗತ್ಯ ಇಲ್ಲ, ಬಟ್ ನಾಳೆ ಸಿಗುತ್ತೋ ಇಲ್ವೋ ಅಂದ್ಬಿಟ್ಟು ಯು ವಿಲ್ ಟ್ರೈ ಟು ಡೂ ದ್ಯಾಟ್.